ನಮಸ್ಕಾರ ಸ್ನೇಹಿತರೆ, ನಮ್ಮ ಹೊಸ ಜೀವನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮಿಥುನ ರಾಶಿಯವರೇ, ಮನಸ್ಸನ್ನು ಸಂಪೂರ್ಣವಾಗಿ ಶಾಂತವಾಗಿಟ್ಟುಕೊಂಡು ನೋಡಿ. ಎಲ್ಲೂ ಡಂಗೂರ ಸಾರಬೇಡಿ. ಹೌದು ಗೆಳೆಯರೇ, ಇದು ಒಂದು ಸಾಧಾರಣ ಆರಂಭಿಕ ಸಾಲಲ್ಲ. ಬದಲಿಗೆ ನಿಮ್ಮ ಇಡೀ ಜೀವನದ ಮುಂದಿನ 48 ಗಂಟೆಗಳಿಗೆ ಸರಿಯಾದ ದಿಕ್ಕು ನೀಡುವ ಅತ್ಯಂತ ಪ್ರಮುಖ ಮುನ್ನೆಚ್ಚರಿಕೆಯಾಗಿದೆ. ಗೆಳೆಯರೇ, ಯಾವಾಗಲೂ ಬ್ರಹ್ಮಾಂಡವು ನಿಮ್ಮ ಜೀವನದಲ್ಲಿ ಏನನ್ನಾದರೂ ದೊಡ್ಡ ಸಕಾರಾತ್ಮಕ ಬದಲಾವಣೆ ತರಲು ಸಿದ್ಧತೆ ನಡೆಸುತ್ತಿದೆಯೋ ಆಗ ನಿಮ್ಮ ಮನಸ್ಸು ಹೆಚ್ಚಾಗಿ ಚಡಪಡಿಸುತ್ತದೆ, ಹೃದಯವು ವೇಗವಾಗಿ ಬಡಿದುಕೊಳ್ಳಲಾರಂಭಿಸುತ್ತದೆ, ಶರೀರದಲ್ಲಿ ಒಂದು ವಿಚಿತ್ರವಾದ ಮಿಂಚಿನಂತಹ ಅನುಭವವಾಗುತ್ತದೆ. ಇಂತಹ ಸಮಯದಲ್ಲಿ ನೀವು ಅರ್ಧಂಬರ್ಧ ಕೇಳಿ ಅದರ ಹಿಂದಿನ ಗಾಂಭೀರ್ಯತೆಯನ್ನು ತಿಳಿಯದೆ ಅಥವಾ ಉತ್ಸಾಹಕ್ಕೆ ಒಳಗಾಗದೆ ಇತರರಿಗೆ ಹೇಳಿಬಿಟ್ಟರೆ ನಿಮಗೆ ಸಿದ್ಧಪಡಿಸಲಾದ ಆ ಶಕ್ತಿಯನ್ನು ನೀವು ದುರ್ಬಲಗೊಳಿಸುತ್ತೀರಿ. ಆದ್ದರಿಂದ ಮನಸ್ಸನ್ನು ಸಂಪೂರ್ಣವಾಗಿ ಶಾಂತವಾಗಿಡಿ. ಈ ವಿಡಿಯೋವನ್ನು ಏಕಾಗ್ರತೆಯಿಂದ ಯಾವುದೇ ಧಾವಂತವಿಲ್ಲದೆ ಕೊನೆಯವರೆಗೂ ನೋಡಿ, ಏಕೆಂದರೆ ನಾನು ನಿಮಗೆ ಹೇಳಲಿರುವ ವಿಷಯಗಳು ನಿಮ್ಮ ಜಾತಕದ ಆಳದ ವಿಶ್ಲೇಷಣೆ, ಗ್ರಹಗಳ ನಿಖರವಾದ ಸ್ಥಿತಿ ಮತ್ತು ಪಂಚಾಂಗದ ಸುವರ್ಣ ಲೆಕ್ಕಾಚಾರದ ಮೇಲೆ ಆಧಾರಿತವಾಗಿದೆ. ನೀವು ಇವುಗಳನ್ನು ಸರಿಯಾದ ಭಾವನೆಗಳಿಂದ ಸ್ವೀಕರಿಸಿದರೆ ಮುಂದಿನ 48 ಗಂಟೆಗಳು ನಿಮ್ಮ ಜೀವನಕ್ಕೆ ಎಷ್ಟು ದೊಡ್ಡ ತಿರುವು ನೀಡಲಿವೆ ಎಂದರೆ ನೀವೇ ಆಶ್ಚರ್ಯಚಕಿತರಾಗುತ್ತೀರಿ. ಆದರೆ ಒಂದು ವೇಳೆ ನೀವು ಮಧ್ಯದಲ್ಲಿ ಉತ್ಸಾಹ ಕಳೆದುಕೊಂಡರೆ ಅಥವಾ ತಾಳ್ಮೆ ಕಳೆದುಕೊಂಡರೆ, ವಿಡಿಯೋ ಬಿಟ್ಟುಬಿಟ್ಟರೆ ಅಥವಾ ಗೌರವಪೂರ್ವಕವಾಗಿ ಮಾತುಗಳನ್ನು ಹೇಳಿಬಿಟ್ಟರೆ ಭವಿಷ್ಯದ ಸಂಪೂರ್ಣ ಫಲ ನಿಮಗೆ ಸಿಗಲಿಕ್ಕಿಲ್ಲ. ಆದ್ದರಿಂದ ಡಂಗೂರ ಸಾರಬೇಡಿ. ಅಂದರೆ ಈ ಸುದ್ದಿಯನ್ನು ಅರ್ಧಂಬರ್ಧ ಕೇಳಿ ಹರಡುವುದು ಅಥವಾ ಪೂರ್ತಿಯಾಗಿ ಅರ್ಥ ಮಾಡಿಕೊಳ್ಳದೆ ಉತ್ಸಾಹ ತೋರಿಸುವುದು ಬಿಟ್ಟು ಪೂರ್ಣ ಗಮನದಿಂದ ಕೇಳಿ ಅರ್ಥ ಮಾಡಿಕೊಳ್ಳಿ ಮತ್ತು ನಂತರ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಆಗಷ್ಟೇ 33 ಕೋಟಿ ದೇವತೆಗಳ ಆಶೀರ್ವಾದ ನಿಮ್ಮ ಮನೆಯ ಬಾಗಿಲಿಗೆ ಸಂಪೂರ್ಣ ಶಕ್ತಿಯಿಂದ ತಟ್ಟುತ್ತದೆ. ಗೆಳೆಯರೇ, ಬನ್ನಿ ಈ ವಿಷಯವನ್ನು ಇನ್ನಷ್ಟು ಆಳವಾಗಿ ಅರ್ಥ ಮಾಡಿಕೊಳ್ಳೋಣ. ಕೊನೆಯವರೆಗೆ ಏಕೆ ಇಷ್ಟೊಂದು ಒತ್ತು ನೀಡಲಾಗುತ್ತಿದೆ ಎಂದರೆ ನೀವು ಸಂಪೂರ್ಣವಾಗಿ ಶಾಂತ ಮನಸ್ಸಿನಿಂದ ಈ ವಿಡಿಯೋವನ್ನು ನೋಡಲೇಬೇಕು ಮತ್ತು ಯಾರಿಗೂ ಅರ್ಧಂಬರ್ಧ ಹೇಳಬಾರದು. ನೋಡಿ, ಬ್ರಹ್ಮಾಂಡಕ್ಕೆ ತನ್ನದೇ ಆದ ಒಂದು ವ್ಯವಸ್ಥೆ ಇರುತ್ತದೆ. ಯಾವಾಗ ಯಾವುದೇ ರೀತಿಯ ದೊಡ್ಡ ಶುಭಯೋಗ ಕೂಡಿ ಬರುತ್ತದೆಯೋ ಆಗ ಗ್ರಹಗತಿಗಳ ಸ್ಥಿತಿ ನಿಮ್ಮ ಪರವಾಗಿರುತ್ತದೆ. ಆಗ ಬ್ರಹ್ಮಾಂಡವು ನಿಮ್ಮ ಆತ್ಮಕ್ಕೆ ಒಂದು ವಿಶೇಷ ರೀತಿಯ ಶಕ್ತಿಯನ್ನು ಕಳಿಸುತ್ತದೆ. ಆ ಶಕ್ತಿಯು ನಿಮ್ಮ ಜಾತಕದಲ್ಲಿ ಅಡಗಿರುವ ಶಕ್ತಿಗಳನ್ನು ಜಾಗೃತಗೊಳಿಸುತ್ತದೆ, ನಿಮ್ಮ ನಿಂತುಹೋದ ಕೆಲಸಗಳಿಗೆ ವೇಗ ನೀಡುತ್ತದೆ ಮತ್ತು ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ತರುತ್ತದೆ. ಆದರೆ ಈ ಶಕ್ತಿಯು ಅತ್ಯಂತ ಸೂಕ್ಷ್ಮ ಮತ್ತು ಸಂವೇದನಾಶೀಲವಾಗಿರುತ್ತದೆ. ಒಂದು ವೇಳೆ ನಿಮ್ಮ ಮನಸ್ಸು ಚಡಪಡಿಸುತ್ತಿದ್ದರೆ, ಒಂದು ವೇಳೆ ನೀವು ಮಧ್ಯ ಮಧ್ಯ ಫೋನ್ ಎತ್ತುತ್ತಿದ್ದರೆ, ಒಂದು ವೇಳೆ ನೀವು ಇತರರೊಂದಿಗೆ ಮಾತನಾಡುತ್ತಿದ್ದರೆ ಅಥವಾ ನೀವು ಉತ್ಸಾಹಕ್ಕೆ ಒಳಗಾಗಿ ತಕ್ಷಣ ಯಾರಿಗಾದರೂ ಫೋನ್ ಮಾಡಿ ಹೇಳುತ್ತಿದ್ದರೆ ಆಗ ಈ ಶಕ್ತಿಯು ಚದುರಿ ಹೋಗುತ್ತದೆ. ಹೇಗೆಂದರೆ ಒಂದು ಸುಂದರವಾದ ಹೂವನ್ನು ನೀವು ಕೈಯಲ್ಲಿ ಹಿಡಿದಿದ್ದೀರಿ, ಅದನ್ನು ನೀವು ಪದೇ ಪದೇ ಅತ್ತಿತ್ತ ಅಲುಗಾಡಿಸುತ್ತಿದ್ದರೆ ಅದರ ದಳಗಳು ಉದುರಲಾರಂಭಿಸುತ್ತವೆ. ಅದೇ ರೀತಿ ಈ ದಿವ್ಯ ಶಕ್ತಿಯೂ ಸಹ ನಿಮ್ಮ ದಿಗಿಲಿಗೆ ಅಥವಾ ಅತಿಯಾದ ಆತುರ ನಡವಳಿಕೆಯಿಂದ ದುರ್ಬಲಗೊಳ್ಳುತ್ತದೆ. ಆದ್ದರಿಂದ ಸ್ನೇಹಿತರೆ, ನಾನು ನಿಮಗೆ ಪದೇ ಪದೇ ಹೇಳುತ್ತಿದ್ದೇನೆ ಏನೆಂದರೆ ಮನಸ್ಸನ್ನು ಸಂಪೂರ್ಣವಾಗಿ ಶಾಂತವಾಗಿಡಿ. ಈ ವಿಡಿಯೋವನ್ನು ನೋಡುವಾಗ ಯಾವುದೇ ಫೋನ್ ಕರೆ ಬಂದರೆ ಅದನ್ನು ನಿರ್ಲಕ್ಷಿಸಿ. ಒಂದು ವೇಳೆ ಕುಟುಂಬದವರು ಕರೆಯುತ್ತಿದ್ದರೆ ಸ್ವಲ್ಪ ಸಮಯ ಕೇಳಿ ಪಡೆದುಕೊಳ್ಳಿ ಮತ್ತು ಸಂಪೂರ್ಣ ಏಕಾಗ್ರತೆಯಿಂದ ಕೇಳಿ, ಏಕೆಂದರೆ ಈ ಮಾಹಿತಿಯು ವೈಯಕ್ತಿಕ ಜಾತಕದ ಮೇಲೆ ಆಧಾರಿತವಾಗಿದೆ. ನಾವು ನಿಮ್ಮ ಜನ್ಮ ಜಾತಕದ ಪ್ರಕಾರ ಗ್ರಹಗಳ ಪ್ರಸ್ತುತ ಚಲನೆಯ ಸ್ಥಿತಿಯನ್ನು ಅಧ್ಯಯನ ಮಾಡಿದ್ದೇವೆ, ಪಂಚಾಂಗದ ಸೂಕ್ಷ್ಮ ಲೆಕ್ಕಾಚಾರವನ್ನು ಮಾಡಿದ್ದೇವೆ ಮತ್ತು ಶಾಸ್ತ್ರ ಗ್ರಂಥಗಳನ್ನು ಅಧ್ಯಯನ ಮಾಡಿದ್ದೇವೆ. ಇದರ ಆಧಾರದ ಮೇಲೆ ಈ ವಿಶ್ಲೇಷಣೆಯನ್ನು ಸಿದ್ಧಪಡಿಸಲಾಗಿದೆ. ಇದಕ್ಕೆ 8 ರಿಂದ 10 ಗಂಟೆಗಳ ಶ್ರಮ ಬೇಕಾಯಿತು. ನಾನು ನಿಮ್ಮಿಂದ ಯಾವುದೇ ಹಣ ಕೇಳುತ್ತಿಲ್ಲ, ಯಾವುದೇ ದಾನವನ್ನು ಬಯಸುತ್ತಿಲ್ಲ. ನಾವು ಕೇವಲ ಇಷ್ಟನ್ನೇ ಬಯಸುತ್ತಿದ್ದೇವೆ, ಅದೇನೆಂದರೆ ನೀವು ನಮ್ಮ ಪರಿಶ್ರಮವನ್ನು ಗೌರವಿಸಿ ವಿಡಿಯೋಗೆ ಒಂದು ಮುದ್ದಾದ ಲೈಕ್ ಖಂಡಿತವಾಗಿಯೂ ನೀಡಿ ಮತ್ತು ಕಮೆಂಟ್ನಲ್ಲಿ ನಿಜವಾದ ಹೃದಯದಿಂದ 3 ಬಾರಿ ಜೈ ಮಾತಾಜಿ ಎಂದು ಬರೆಯಿರಿ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಎಂತಹದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ನ ಮೇಲೆ ಕಾಣುತ್ತಿರುವ ಗುರೂಜಿಯವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿಯವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಕೋರ್ಟ್ ಕಚೇರಿ, ಇನ್ನು ನಿಮ್ಮ ಸಮಸ್ಯೆ ಏನೇ ಇರಲಿ 3 ದಿನದಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ. ಇದರಿಂದ ಮಾತಾ ರಾಣಿಯ ಆಶೀರ್ವಾದ ನಿಮ್ಮ ಮೇಲೆ ಮತ್ತು ನಿಮ್ಮ ಇಡೀ ಕುಟುಂಬದ ಮೇಲೆ ಶೀಘ್ರದಲ್ಲೇ ಸುರಿಯುತ್ತದೆ, ಮಳೆಯಂತೆ ಸುರಿಯುತ್ತದೆ. ಹಾಗೆ ವಿಡಿಯೋದ ಕೊನೆಯಲ್ಲಿ ಥ್ಯಾಂಕ್ ಯು ಗುರುದೇವ ಎಂದು ಖಂಡಿತವಾಗಿಯೂ ಬರೆಯಿರಿ. ಜೈ ಶ್ರೀ ಕೃಷ್ಣ, ರಾಧೆ ರಾಧೆ ಎಂದು ಸಹ ಖಂಡಿತವಾಗಿ ಬರೆದು ಬಿಡಿ. ಇದರಿಂದ ನಮ್ಮ ಹೃದಯಕ್ಕೂ ಸಂತೋಷವಾಗುತ್ತದೆ ಮತ್ತು ನಾವು ನಿಮಗಾಗಿ ಇನ್ನೂ ಉತ್ತಮವಾದ ಮಾಹಿತಿಗಳನ್ನು ತರುತ್ತಲೇ ಇರುತ್ತೇವೆ. ಈಗ ಗೆಳೆಯರೇ, ನೀವು ಕೇಳುತ್ತಿರುವುದು ತೀರಾ ನಿಜ. ಮುಂಬರುವ ಮುಂದಿನ 48 ಗಂಟೆಗಳು ನಿಮ್ಮ ಜೀವನದ ಅವಧಿಯಲ್ಲಿ ಅಂತಹ ದೊಡ್ಡ ಮತ್ತು ಚಮತ್ಕಾರಿಕ ಬದಲಾವಣೆಗಳನ್ನು ತರಲಿದೆ ಎಂದರೆ ಇಡೀ ದೇಹದಲ್ಲಿ ವಿದ್ಯುತ್ ಸ್ಪರ್ಶವಾಗುವಂತಹ ಅನುಭವವಾಗುತ್ತದೆ. ಹೌದು, ಇದು
ಇದು ಯಾವುದೇ ಸಾಧಾರಣ ಸಮಯವಲ್ಲ, ಬದಲಿಗೆ ಇದು ಒಂದು ಸುವರ್ಣ ಅವಕಾಶವಾಗಿದೆ. ನಿಮ್ಮ ಗ್ರಹಗತಿಗಳಲ್ಲಿ ಸೂರ್ಯ ಮತ್ತು ಚಂದ್ರನ ಸ್ಥಿತಿ ಅತ್ಯಂತ ಶುಭ ಮತ್ತು ಬಲವಾದ ಪ್ರಭಾವವನ್ನು ನೀಡುತ್ತಿದೆ. ಸೂರ್ಯನು ನಿಮ್ಮ ಆತ್ಮ ಮತ್ತು ಆತ್ಮವಿಶ್ವಾಸವನ್ನು ಮತ್ತು ಜೀವನದ ದಿಕ್ಕನ್ನು ನಿರ್ಧರಿಸುವ ಕಾರಕನಾಗಿದ್ದಾನೆ. ಅವನು ಈಗ ಬಲಿಷ್ಠ ಸ್ಥಿತಿಗೆ ಬರುತ್ತಿದ್ದಾನೆ. ಚಂದ್ರನು ನಿಮ್ಮ ಮನಸ್ಸಿನ ಭಾವನೆಗಳು ಮತ್ತು ಮಾನಸಿಕ ಶಾಂತಿಗೆ ಅಧಿಪತಿಯಾಗಿದ್ದಾನೆ. ಅವನು ಕೂಡ ಅನುಕೂಲಕರ ಸ್ಥಾನದಲ್ಲಿದ್ದಾನೆ. ಇದರೊಂದಿಗೆ ಮಂಗಳ ಮತ್ತು ಶುಕ್ರನ ಸ್ಥಿತಿಯು ಅಂತಹ ಯೋಗವನ್ನು ಸೃಷ್ಟಿಸುತ್ತಿದೆ. ಇದರಿಂದ ಹಣ, ಸುಖ, ಗೌರವ ಮತ್ತು ಸಮೃದ್ಧಿಯ ಬಾಗಿಲುಗಳು ತೆರೆಯಲಿವೆ. ಮಂಗಳನು ನಿಮ್ಮ ಧೈರ್ಯ, ಪರಿಶ್ರಮ ಮತ್ತು ಕಾರ್ಯಕ್ಷಮತೆಯನ್ನು ಹೆಚ್ಚಿಸುತ್ತಾನೆ. ಶುಕ್ರನು ನಿಮಗೆ ಸುಖಭೋಗ, ಸಂಬಂಧಗಳು ಮತ್ತು ವೈಭವದ ಕಾರಕನಾಗಿದ್ದಾನೆ. ಯಾವಾಗ ಇಬ್ಬರು ಗ್ರಹಗಳು ಶುಭ ಸ್ಥಿತಿಯಲ್ಲಿ ಒಂದಾಗಿ ಯೋಗಗಳನ್ನು ಸೃಷ್ಟಿಸುತ್ತವೆಯೋ ಆಗ ಮಹಾಲಕ್ಷ್ಮಿ ಯೋಗ, ಧನಯೋಗ ಮತ್ತು ಸುಖವೃದ್ಧಿ ಯೋಗ ನಿರ್ಮಾಣವಾಗುತ್ತದೆ. ಇದರ ಅರ್ಥ ಏನೆಂದರೆ ನಿಮ್ಮ ಜೀವನದಲ್ಲಿ ಕಳೆದ ಕೆಲವು ಸಮಯದಿಂದ ನಡೆದುಕೊಂಡು ಬರುತ್ತಿದ್ದ ಕೊನೆಯ ಮತ್ತು ತೊಂದರೆಗಳು, ಅಡೆತಡೆಗಳು ಈಗ ಕೊನೆಗೊಳ್ಳಲಿವೆ. ಸ್ನೇಹಿತರೆ, ಈಗ ಬದಲಾವಣೆ ತನ್ನಷ್ಟಕ್ಕೆ ತಾನೇ ಬರುವುದಿಲ್ಲ. ಇದಕ್ಕಾಗಿ ನೀವು ಕೆಲವು ವಿಶೇಷ ವಿಷಯಗಳ ಕಡೆ ಗಮನ ಹರಿಸಬೇಕಾಗುತ್ತದೆ, ಕೆಲವು ತಪ್ಪುಗಳಿಂದ ದೂರವಿರಬೇಕಾಗುತ್ತದೆ ಮತ್ತು ಕೆಲವು ಸಂಕೇತಗಳನ್ನು ಗುರುತಿಸಬೇಕಾಗುತ್ತದೆ. ಆದ್ದರಿಂದ ವಿಡಿಯೋವನ್ನು ಸಂಪೂರ್ಣವಾಗಿ ಶಾಂತ ಮನಸ್ಸಿನಿಂದ ಕೊನೆಯವರೆಗೂ ನೋಡಿ, ಏಕೆಂದರೆ ಒಂದು ವೇಳೆ ನೀವು ಕೊನೆಯವರೆಗೂ ನೋಡಿ ಇದರಲ್ಲಿ ಹೇಳಲಾಗುವ ಪರಿಹಾರವನ್ನು ನಿಜವಾದ ಮನಸ್ಸಿನಿಂದ ಮಾಡಿಕೊಂಡರೆ ಗೆಳೆಯರೇ, ನಿಮ್ಮ ಜೀವನದ ಮುಂದಿನ 48 ಗಂಟೆಗಳ ಒಳಗೆ ಒಬ್ಬ ರಾಜನಂತೆ ಆಗಿಬಿಡುತ್ತದೆ. ಕುಳಿತಲ್ಲೇ ನೀವು ಆಳುತ್ತೀರಿ. ಗ್ರಹಗತಿಗಳು ನಿಮಗೆ ಸ್ವತಃ ಅವಕಾಶ ನೀಡಲಿವೆ, ದಾರಿಗಳು ತೆರೆದುಕೊಳ್ಳಲಿವೆ. ಆದರೆ ನೀವು ಆ ಅವಕಾಶವನ್ನು ಗುರುತಿಸಬೇಕು ಮತ್ತು ಸರಿಯಾದ ರೀತಿಯಲ್ಲಿ ಅದರ ಲಾಭವನ್ನು ಪಡೆದುಕೊಳ್ಳಬೇಕು. ಈ ಮಾತುಗಳನ್ನು ನಾವು ಸುಮ್ಮನೆ ಹೇಳುತ್ತಿಲ್ಲ. ನಾವು ನಿಮ್ಮ ಜಾತಕದ ಪ್ರಕಾರ ಗ್ರಹಗಳ ಪ್ರಸ್ತುತ ಸ್ಥಿತಿಯನ್ನು ಆಳವಾಗಿ ಅಧ್ಯಯನ ಮಾಡಿದ್ದೇವೆ. ಪಂಚಾಂಗದ ಲೆಕ್ಕಾಚಾರವನ್ನು ಮಾಡಿ ಶಾಸ್ತ್ರೀಯ ಆಧಾರದ ಮೇಲೆ ಈ ವಿಶ್ಲೇಷಣೆಯನ್ನು ಸಿದ್ಧಪಡಿಸಿದ್ದೇವೆ. ಈ ಇಡೀ ಪ್ರಕ್ರಿಯೆಗೆ 8 ರಿಂದ 10 ಗಂಟೆಗಳು ತಗುಲಿವೆ. ನಾವು ನಿಮ್ಮ ಯಾವುದೇ ಹಣವನ್ನು ಕೇಳುತ್ತಿಲ್ಲ, ಯಾವುದೇ ದಾನವನ್ನು ಬಯಸುತ್ತಿಲ್ಲ. ನಾವು ಕೇವಲ ಇಷ್ಟನ್ನೇ ಬಯಸುತ್ತೇವೆ, ಏನೆಂದರೆ ನೀವು ನಮ್ಮ ಚಾನಲ್ ಅನ್ನು ಗೌರವಿಸಿ. ಈಗ ಗೆಳೆಯರೇ, ಬನ್ನಿ ಮುಖ್ಯ ವಿಷಯಕ್ಕೆ ಬರೋಣ. ಮುಂಬರುವ ಮುಂದಿನ 48 ಗಂಟೆಗಳ ಒಳಗೆ ಕೊನೆಗೂ ನಿಮ್ಮ ಜೀವನದಲ್ಲಿ ಯಾವ ದೊಡ್ಡ ಬದಲಾವಣೆಗಳು ಆಗಲಿವೆ. 33 ಕೋಟಿ ದೇವತೆಗಳು ದೊಡ್ಡ ಆಜ್ಞೆಯನ್ನು ನೀಡಿದ್ದಾರೆ. ಅವರು ಸೂಚನೆ ನೀಡಿದ್ದಾರೆ, ಏನೆಂದರೆ ಅತ್ಯಲ್ಪ ಸಮಯದಲ್ಲಿ ನಾನು ಅಂತಹ ದೊಡ್ಡ ಘಟನೆಗಳು ಯಾವುದೇ ಪರಿಸ್ಥಿತಿಯಲ್ಲೂ ಸಂಭವಿಸಲಿವೆ. ಅವು ನಿಮ್ಮನ್ನು ಸಂತೋಷದಿಂದ ನರ್ತಿಸುವಂತೆ ಮಾಡುತ್ತವೆ. ನೀವು ಮತ್ತು ನಿಮ್ಮ ಇಡೀ ಕುಟುಂಬ ಒಟ್ಟಾಗಿ ಸೇರಿ ಸಂತೋಷವನ್ನು ಆಚರಿಸುತ್ತೀರಿ, ಮನೆ ಮನೆಗೆ ಸಿಹಿ ಹಂಚುತ್ತೀರಿ. ಆದರೆ ಇದಕ್ಕಿಂತ ಮುಂಚೆ ನೀವು ಇದನ್ನು ಅರ್ಥ ಮಾಡಿಕೊಳ್ಳುವುದು ಅತ್ಯಂತ ಮುಖ್ಯವಾಗಿದೆ, ಏಕೆಂದರೆ ಯಾವಾಗ ಇಷ್ಟೊಂದು ದೊಡ್ಡ ಸಕಾರಾತ್ಮಕ ಕಾಲ ಕಂಡುಬರುತ್ತದೆಯೋ ಆಗ ನಿಮ್ಮ ಶತ್ರುಗಳು ಕೂಡ ಹೆಚ್ಚು ಸಕ್ರಿಯರಾಗುತ್ತಾರೆ. ಆದ್ದರಿಂದ ನೀವು 3 ದೊಡ್ಡ ತಪ್ಪುಗಳನ್ನು ಖಂಡಿತವಾಗಿಯೂ ಮಾಡಬಾರದು. ಒಂದು ವೇಳೆ ನೀವು ಈ 3 ತಪ್ಪುಗಳನ್ನು ಮಾಡಿದರೆ ನಿಮಗೆ ಸಿದ್ಧವಾಗಿರುವ ಯಾವುದೇ ಶುಭ ಯೋಗವು ದುರ್ಬಲಗೊಳ್ಳಬಹುದು ಮತ್ತು ನೀವು ಅದರ ಸಂಪೂರ್ಣ ಫಲವನ್ನು ಪಡೆಯಲು ಸಾಧ್ಯವಾಗುವುದಿಲ್ಲ. ಮೊದಲನೆಯ ತಪ್ಪು, ಇದನ್ನು ನೀವು ಮುಂದಿನ 48 ಗಂಟೆಗಳಲ್ಲಿ ಮರೆತು ಸಹ ಮಾಡಬಾರದು. ಮಾಂಸ, ಮೀನು ಅಥವಾ ಮದ್ಯದ ಸೇವನೆಯನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು. ಗೆಳೆಯರೇ, ಯಾವಾಗ ಗ್ರಹಗತಿಯು ಶುಭವಾಗಿರುತ್ತದೆಯೋ ಮತ್ತು ದೇವರು ನಿಮ್ಮ ಒಳ್ಳೆಯ ಕರ್ಮಗಳ ಫಲವನ್ನು ನೀಡಲು ಸಿದ್ಧರಾಗಿರುತ್ತಾರೋ ಆಗ ನಿಮ್ಮ ಶರೀರ ಮತ್ತು ಮನಸ್ಸು ಎರಡೂ ಪವಿತ್ರವಾಗಿರಬೇಕು. ಮಾಂಸ, ಮೀನು, ಮದ್ಯದ ಸೇವನೆ ಮಾಡುವುದರಿಂದ ನಿಮ್ಮ ಜಾತಕದಲ್ಲಿ ಯಾವ ಶುಭ ಗ್ರಹಗಳು ಬಲಿಷ್ಠ ಸ್ಥಿತಿಯಲ್ಲಿವೆಯೋ ಅವುಗಳ ಶಕ್ತಿ ಕಡಿಮೆಯಾಗತೊಡಗುತ್ತದೆ. ನಿಮ್ಮ ಸುಪ್ತ ಮನಸ್ಸನ್ನು ಮಂದವಾಗಿಸುತ್ತದೆ. ನೀವು ಸರಿಯಾದ ಸಂಕೇತಗಳನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಕಳೆದ ದಿನದಲ್ಲಿ ಭವಿಷ್ಯ ನೀವು ತಿಳಿದೇ ಈ ತಪ್ಪುಗಳನ್ನು ಮಾಡಿರಬಹುದು. ಆ ಕಾರಣದಿಂದಾಗಿ ಒಳ್ಳೆಯ ಅವಕಾಶಗಳು ಸಹ ನಿಮ್ಮ ಕೈಯಿಂದ ಜಾರಿ ಹೋಗಿರಬಹುದು. ಈಗ ಮುಂದಿನ 48 ಗಂಟೆಗಳಲ್ಲಿ ಈ ತಪ್ಪನ್ನು ಖಂಡಿತವಾಗಿಯೂ ಮಾಡಬೇಡಿ. ನಿಮ್ಮ ಶರೀರವನ್ನು ಶುದ್ಧವಾಗಿಟ್ಟುಕೊಳ್ಳಿ, ಏಕೆಂದರೆ ಈ ಶುದ್ಧತೆಯು ನಿಮ್ಮನ್ನು 33 ಕೋಟಿ ದೇವತೆಗಳ ಆಶೀರ್ವಾದವನ್ನು ಸ್ವೀಕರಿಸಲು ಯೋಗ್ಯರನ್ನಾಗಿ ಮಾಡುತ್ತದೆ. ಗೆಳೆಯರೇ, ಈ ವಿಷಯವನ್ನು ಇನ್ನಷ್ಟು ವಿವರವಾಗಿ ಅರ್ಥ ಮಾಡಿಕೊಳ್ಳೋಣ. ನಮ್ಮ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಏನೆಂದರೆ ಶರೀರವೇ ಆ ದೇವಸ್ಥಾನವಾಗಿದ್ದು ಅದರಲ್ಲಿ ಆತ್ಮವು ವಾಸಿಸುತ್ತದೆ. ಯಾವಾಗ ನಾವು ತಾಮಸಿಕ ಆಹಾರವನ್ನು ಸೇವಿಸುತ್ತೇವೆಯೋ ಆಗ ಶರೀರದ ಸಾತ್ವಿಕತೆಯು ಕಡಿಮೆಯಾಗುತ್ತದೆ. ಸಾತ್ವಿಕತೆಯು ಅಂತಹ ಒಂದು ಗುಣವಾಗಿದ್ದು ಅದು ನಿಮಗೆ ದಿವ್ಯ ಸಂಕೇತಗಳನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಮಂಗಳ ಮತ್ತು ಶುಕ್ರನಂತಹ ಶುಭ ಗ್ರಹಗಳು ಯಾವಾಗ ಬಲಿಷ್ಠವಾಗುತ್ತವೆಯೋ ಆಗ ಅವು ನಮಗೆ ಧೈರ್ಯ ಮತ್ತು ಸುಖವನ್ನು ನೀಡುತ್ತವೆ. ಒಂದು ವೇಳೆ ನಮ್ಮ ಶರೀರ ಮತ್ತು ಮನಸ್ಸು ತಾಮಸಿಕತೆಯಿಂದ ತುಂಬಿದ್ದರೆ ಆಗ ಆ ಗ್ರಹಗಳು ತಮ್ಮ ಸಂಪೂರ್ಣ ಶಕ್ತಿಯಿಂದ ಕೆಲಸ ಮಾಡಲು ಸಾಧ್ಯವಾಗುವುದಿಲ್ಲ. ಕಳೆದ ಹಲವು ತಿಂಗಳುಗಳಿಂದ ಅಥವಾ ವರ್ಷಗಳಿಂದ ನೀವು ಬಹುಶಃ ಹಲವಾರು ಬಾರಿ ಹೀಗೆ ಮಾಡಿರಬಹುದು. ಕೆಲವೊಮ್ಮೆ ಪಾರ್ಟಿಗಳಲ್ಲಿ, ಕೆಲವೊಮ್ಮೆ ಒತ್ತಡದಲ್ಲಿ, ಕೆಲವೊಮ್ಮೆ ತಿಳಿಯದೆ ಮಾಡಿದ ಈ ತಪ್ಪಿನ ಪರಿಣಾಮ ಏನೆಂದರೆ ನಿಮ್ಮ ಜೀವನದಲ್ಲಿ ಯಾವ ಒಳ್ಳೆಯ ಅವಕಾಶಗಳು ಬರುತ್ತಿದ್ದವೋ
ಅವು ಒಂದೊಂದು ನಿಂತು ಹೋದವು ಅಥವಾ ನೀವು ಅವುಗಳನ್ನು ಗುರುತಿಸಲು ಸಾಧ್ಯವಾಗಲಿಲ್ಲ. ಈಗ ಈ 48 ಗಂಟೆಗಳಲ್ಲಿ ನೀವು ನಿಮ್ಮ ದೇಹವನ್ನು ಶುದ್ಧವಾಗಿಟ್ಟುಕೊಂಡರೆ ನಿಮ್ಮ ಜಾತಕದಲ್ಲಿ ರೂಪುಗೊಳ್ಳುತ್ತಿರುವ ಮಹಾಲಕ್ಷ್ಮಿ ಯೋಗ ಮತ್ತು ಧನಯೋಗವು ಇನ್ನಷ್ಟು ಬಲಗೊಳ್ಳುತ್ತದೆ ಮತ್ತು ನಿಮ್ಮ ದೇಹದ ಮೂಲಕವೇ ಈ ಸಂಕೇತಗಳು ಬರುತ್ತವೆ. ಮುಂದಿನ 48 ಗಂಟೆಗಳಲ್ಲಿ ನಿಮ್ಮ ಬಲಗಾಲು ಅದುರುವುದು, ಬಲಗಣ್ಣಿನಲ್ಲಿ ಮಿಂಚಿನಂಥ ಸಂವೇದನೆ ಅಥವಾ ದೇಹದ ಯಾವುದೇ ಭಾಗವು ಅಸಹಜವಾಗಿ ಅಲುಗಾಡಿದರೆ ಅಮ್ಮನವರ ಶುಭ ಆಶೀರ್ವಾದವು ನಿಮ್ಮ ಹತ್ತಿರ ಬರುತ್ತಿದೆ ಎಂದು ಅರ್ಥ ಮಾಡಿಕೊಳ್ಳಿ. ಇದನ್ನು ನಿರ್ಲಕ್ಷಿಸಬೇಡಿ. ಮನಸ್ಸಿನಲ್ಲಿ ನಮಸ್ಕರಿಸಿ ಮತ್ತು ಹೇ ತಾಯಿ, ನಾನು ಸಿದ್ಧನಾಗಿದ್ದೇನೆ, ನನಗೆ ಮಾರ್ಗದರ್ಶನ ನೀಡು ಎಂದು ಹೇಳಿ. ಎರಡನೆಯ ಸಂಕೇತವು ಒಬ್ಬ ಮಹಿಳೆಯ ರೂಪದಲ್ಲಿ ಬರುತ್ತದೆ. ಯಾರಾದರೂ ಮಹಿಳೆ ಒಬ್ಬ ಮನೆ ಬಾಗಿಲಿಗೆ ಭಿಕ್ಷೆ ಅಥವಾ ಸಹಾಯವನ್ನು ಬೇಡುತ್ತಾ ಬಂದರೆ ಅವರನ್ನು ಬರಿಗೈಯಲ್ಲಿ ಕಳಿಸಬೇಡಿ. ಅದು ಎಷ್ಟೇ ಸಣ್ಣ ಸಹಾಯವಾದರೂ ನಿಮ್ಮ ಶಕ್ತಾನುಸಾರ ನೀಡಿ, ಏಕೆಂದರೆ ಅವರು ಯಾವುದೇ ಸಾಮಾನ್ಯ ಮಹಿಳೆ ಅಲ್ಲ, ಬದಲಿಗೆ ಮಾತಾ ಲಕ್ಷ್ಮಿಯ ಸ್ವರೂಪವೇ ಆಗಿರುತ್ತಾರೆ. ಮಾತಾ ಲಕ್ಷ್ಮಿಯು ನಿಮ್ಮನ್ನು ಪರೀಕ್ಷಿಸುತ್ತಿರುತ್ತಾರೆ. ಯಾವ ವ್ಯಕ್ತಿಯು ಈ ಪರೀಕ್ಷೆಯಲ್ಲಿ ತೇರ್ಗಡೆಯಾಗುತ್ತಾನೋ ತಾಯಿ ಅವನ ಮಡಿಲನ್ನು 2 ಕೈಗಳಿಂದ ತುಂಬಿಸುತ್ತಾಳೆ. ಸ್ನೇಹಿತರೆ, ಮೂರನೆಯ ಸಂಕೇತವನ್ನು ಇನ್ನಷ್ಟು ಆಳವಾಗಿ ಅರ್ಥ ಮಾಡಿಕೊಳ್ಳಿ. ಪಕ್ಷಿಗಳನ್ನು ನಮ್ಮ ಶಾಸ್ತ್ರದಲ್ಲಿ ದೇವತೆಗಳ ದೂತರು ಎಂದು ಪರಿಗಣಿಸಲಾಗುತ್ತದೆ. ಯಾವುದೇ ಪಕ್ಷಿಯು ನಿಮ್ಮ ಅಂಗಳಕ್ಕೆ ಬಂದು ಬಹಳ ಹೊತ್ತು ಕುಳಿತಿದ್ದರೆ ಅದು ಬ್ರಹ್ಮಾಂಡದ ಸಂಕೇತವಾಗಿದೆ. ನಿಮ್ಮ ಜೀವನದ ದೊಡ್ಡ ಬದಲಾವಣೆಯ ಯುದ್ಧದ ಸೂಚಕವಾಗಿದೆ. ಅಂದರೆ ನಿಮ್ಮ ಶತ್ರುಗಳ ವಿರುದ್ಧ ದಿವ್ಯ ಶಕ್ತಿಗಳು ಸಕ್ರಿಯವಾಗುತ್ತಿವೆ. ಒಂದು ವೇಳೆ ನೀವು ಈ ಸಂಕೇತವನ್ನು ನಿರ್ಲಕ್ಷಿಸಿದರೆ ಬಹುಶಃ ನೀವು ಈ ಅವಕಾಶದ ಸಂಪೂರ್ಣ ಫಲವನ್ನು ಪಡೆಯಲು ಸಾಧ್ಯವಾಗುವುದಿಲ್ಲ. ಆದರೆ ನೀವು ತಕ್ಷಣವೇ ನಮಸ್ಕರಿಸಿ ಮನಸ್ಸಿನಲ್ಲಿ ಹೇ ಪ್ರಭು, ನನ್ನ ಜೀವನದ ಕಷ್ಟಗಳನ್ನು ಕೊನೆಗಾಣಿಸು, ನನ್ನನ್ನು ಗುರಿಯತ್ತ ಮುನ್ನಡೆಸಿ ಎಂದು ಪ್ರಾರ್ಥಿಸಿದರೆ ನಿಮ್ಮ ಕಷ್ಟಗಳು ನಿಧಾನವಾಗಿ ದೂರವಾಗತೊಡಗುತ್ತವೆ. 33 ಕೋಟಿ ದೇವತೆಗಳ ಆಶೀರ್ವಾದವು ನಿಮ್ಮ ಜೀವನದಲ್ಲಿ ಲಭಿಸುತ್ತದೆ. ಸ್ನೇಹಿತರೆ, ಈ 4 ಘಟನೆಗಳ ಸಂಪೂರ್ಣ ಲಾಭವನ್ನು ಪಡೆಯಲು ನೀವು ಮುಂದಿನ 48 ಗಂಟೆಗಳಲ್ಲಿ 2 ಸರಳ ಆದರೆ ಅತ್ಯಂತ ಶಕ್ತಿಶಾಲಿ ಪರಿಹಾರಗಳನ್ನು ಖಂಡಿತವಾಗಿಯೂ ಮಾಡಬೇಕು. ಮೊದಲನೆಯ ಪರಿಹಾರವನ್ನು ಮುಂಜಾನೆ ಮಾಡಬೇಕು. 2 ಕೈಗಳನ್ನು ಜೋಡಿಸಿ ಮಾತಾ ಲಕ್ಷ್ಮಿ ಮತ್ತು ಸೂರ್ಯ ದೇವರಿಗೆ ನಮಸ್ಕರಿಸಿ ಮನಸ್ಸಿನಲ್ಲಿ 3 ಬಾರಿ ನನ್ನ ಮನೆಯಲ್ಲಿ ಅಭಿವೃದ್ಧಿ ಇರಲಿ ತಾಯಿ, ನನ್ನ ಮನೆಗೆ ಸರಿಯಾದ ದಾರಿಯನ್ನು ತೋರಿಸು ಎಂದು ಹೇಳಿ. ಅದರ ನಂತರ ಮನೆಯ ಮುಖ್ಯದ್ವಾರದ ಮೇಲೆ ಸ್ವಲ್ಪ ಸ್ವಚ್ಛವಾದ ನೀರನ್ನು ಚಿಮುಕಿಸಿ. ಆ ಪರಿಹಾರವನ್ನು ಮನೆಯ ಶಕ್ತಿಯನ್ನು ಶುದ್ಧೀಕರಿಸುತ್ತದೆ ಮತ್ತು ಈ ಶುಭ ಗ್ರಹಗಳ ಬಲವನ್ನು ಹೆಚ್ಚಿಸುತ್ತದೆ. ಎರಡನೆಯ ಪರಿಹಾರವು ರಾತ್ರಿ ಮಲಗುವ ಮುನ್ನ ಮಾಡಬೇಕು. 11 ಬಾರಿ ಓಂ ಶ್ರೀ ಲಕ್ಷ್ಮಿಯೇ ನಮಃ, 11 ಬಾರಿ ಓಂ ನಮಃ ಶಿವಾಯ ಮಂತ್ರವನ್ನು ಜಪಿಸಿ. ಜಪಿಸುವಾಗ ಎಲ್ಲ ಚಿಂತೆಗಳನ್ನು ಭಗವಂತನಿಗೆ ಒಪ್ಪಿಸಿಬಿಡಿ. ಸಂಪೂರ್ಣವಾಗಿ ಯಾವುದೇ ಒತ್ತಡವಿಲ್ಲದೆ ಶಾಂತ ಮನಸ್ಸಿನಿಂದ ಮಾಡಿ. ಈ 48 ಗಂಟೆಗಳಲ್ಲಿ ಯಾರೊಂದಿಗೂ ಕಠೋರವಾದ ಮಾತುಗಳನ್ನು ಆಡಬೇಡಿ, ಯಾರನ್ನು ಅವಮಾನಿಸಬೇಡಿ, ಯಾರ ಕೆಲಸದಲ್ಲೂ ಹಸ್ತಕ್ಷೇಪ ಮಾಡಬೇಡಿ ಮತ್ತು ನಿಮ್ಮ ಮುಂದೆ ಬರುವ ಯಾವುದೇ ಒಳ್ಳೆಯ ಕೆಲಸ ಅಥವಾ ಅವಕಾಶವನ್ನು ತಪ್ಪಿಸಿಕೊಳ್ಳಬೇಡಿ, ಏಕೆಂದರೆ ಅವಕಾಶವನ್ನು ಭಗವಂತನೇ ನಿಮಗೆ ನೀಡುತ್ತಿದ್ದಾರೆ. ಈಗ ನಿಮಗೆ ಅರ್ಥವಾಗಿರಬೇಕು ಏಕೆ ತಕ್ಷಣವೇ ಮನಸ್ಸನ್ನು ಶಾಂತವಾಗಿಟ್ಟುಕೊಂಡು ನೋಡುವುದು ಮತ್ತು ಎಲ್ಲೂ ಇದರ ಬಗ್ಗೆ ಡಂಗೂರ ಸಾರದಿರುವುದು ಎಷ್ಟು ಮುಖ್ಯ ಎಂದು. ಏಕೆಂದರೆ ಈ ಮಾಹಿತಿಯನ್ನು ಅರ್ಧಂಬರ್ಧ ಕೇಳುವುದರಿಂದ ಅಥವಾ ಅವಸರದಲ್ಲಿ ಹರಡುವುದರಿಂದ ಅಲ್ಲ, ಬದಲಿಗೆ ಸಂಪೂರ್ಣ ಏಕಾಗ್ರತೆಯಿಂದ ಅರ್ಥ ಮಾಡಿಕೊಂಡು ಅಳವಡಿಸಿಕೊಳ್ಳುವುದರಿಂದ ಮಾತ್ರ ನಿಮ್ಮ ಜೀವನದಲ್ಲಿ ಪವಾಡಗಳು ಸಂಭವಿಸಬಹುದು. ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ. ಕಮೆಂಟ್ ಬಾಕ್ಸ್ನಲ್ಲಿ ಜೈ ಮಾತಾಜಿ ಎಂದು 3 ಬಾರಿ ಖಂಡಿತವಾಗಿಯೂ ಬರೆಯಿರಿ. ಕೊನೆಯಲ್ಲಿ ಧನ್ಯವಾದಗಳನ್ನು ಖಂಡಿತವಾಗಿಯೂ ಬರೆಯಿರಿ. ಜೈ ಶ್ರೀ ಕೃಷ್ಣ, ರಾಧೆ ರಾಧೆ ಎಂದು ಸಹ ಖಂಡಿತವಾಗಿಯೂ ಬರೆಯಿರಿ. ಸ್ನೇಹಿತರೆ, ನೀವು ನಮ್ಮ ಮಾತುಗಳನ್ನು ಮತ್ತು ಭಾವನೆಗಳನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಿದ್ದೀರಿ ಎಂದು ಭಾವಿಸುತ್ತೇನೆ. ಮತ್ತೆ ಹೊಸ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೆ ನಿಮಗೆ ಎಲ್ಲರಿಗೂ ಧನ್ಯವಾದಗಳು. ನಿಮ್ಮ ದಿನವು ಶುಭವಾಗಲಿ, ಮಂಗಳಕರವಾಗಿರಲಿ. ಜೈ ಮಾತಾಜಿ. ಸ್ನೇಹಿತರೆ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.